ಹಾಯ್ ಫ್ರೆಂಡ್ಸ್, ಹೇಗಿದೆ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನೀವು ಒಂದು ವೇಳೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿದ ತಕ್ಷಣ ನಿಮ್ಮ ಪೀರಿಯಡ್ ಮಿಸ್ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ನೀವೇನಾದರೂ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದರೆ ಆ ಒಂದು ಟೆಸ್ಟ್ ನಿಮಗೆ ನೆಗೆಟಿವ್ ತೋರಿಸುತ್ತೆ. ಸೊ ಹಾಗಾಗಿ ಈ ಒಂದು ರಿಸಲ್ಟ್ ನೆಗೆಟಿವ್ ತೋರಿಸಲಿಕ್ಕೆ ಯಾವೆಲ್ಲ ಕಾರಣಗಳಿರ್ತವೆ ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಪೀರಿಯಡ್ ಮಿಸ್ ಆಗಿದ ತಕ್ಷಣ ಕನ್ಸೀವ್ ಆಗಿರಬಹುದೆಂದು ನೀವು ಊಹಿಸ್ಕೊಂಡು ಟೆಸ್ಟ್ ಮಾಡಿದಾಗ ರಿಸಲ್ಟು ಕೆಲವರಲ್ಲಿ ನೆಗೆಟಿವ್ ತೋರಿಸುವಂಥ ಸಾಧ್ಯತೆಗಳಿರುತ್ತೆ. ಈ ರೀತಿ ಪೀರಿಯಡ್ ಮಿಸ್ ಆದ್ರೂ ನೀವು ಟೆಸ್ಟ್ ಮಾಡಿದಾಗ ನಿಮ್ಮ ರಿಸಲ್ಟ್ ನೆಗೆಟಿವ್ ತೋರಿಸಲಿಕ್ಕೆ ಹಲವಾರು ಕಾರಣಗಳಿರ್ತವೆ. ಆ ಕಾರಣಗಳು ಯಾವುವು ಅನ್ನೋದನ್ನು ಒಂದೊಂದಾಗಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತಾಯಿಯಾಗುವಂಥ ಭಾಗ್ಯ ಕೆಲವರಿಗೆ ಬಹುಬೇಗ ಸಿಗ್ಬೋದು, ಇನ್ನು ಕೆಲವರಿಗೆ ಕೆಲವು ಕಾರಣಗಳಿಂದ ಕೆಲವು ವರ್ಷಗಳೇ ಹಿಡಿಬಹುದು. ಇವಾಗ ಈ ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರಲಿಕ್ಕೆ ಮೇಯ್ನಾಗಿ ಯಾವೆಲ್ಲ ಕಾರಣಗಳಿರ್ತವೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ನೀವು ಟೂ ಅರ್ಲಿಯಾಗಿ ಏನಾದರೂ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದರೆ ನೀವು ಒಂದು ವೇಳೆ ಪ್ರೆಗ್ನೆಂಟ್ ಇದ್ರೂ ನಿಮಗೆ ರಿಸಲ್ಟ್ ನೆಗೆಟಿವ್ ತೋರಿಸುವಂಥ ಸಾಧ್ಯತೆಗಳಿರುತ್ತೆ. ಇದಕ್ಕೆ ಮೇಯ್ನ್ ಕಾರಣ HCG ಎಂಬ ಹಾರ್ಮೋನ್, ಅದನ್ನು ಪ್ರೆಗ್ನೆನ್ಸಿ ಹಾರ್ಮೋನ್ ಅಂತ ಕರಿತೀವಿ. ಈ ಒಂದು ಹಾರ್ಮೋನು ಫಸ್ಟ್ ಬ್ಲಡ್ಡಲ್ಲಿ ಕಾಣಿಸ್ಕೊಂಡು ಯೂರಿನಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಸೊ ಹಾಗಾಗಿ ನೀವು ಬಹುಬೇಗನೆ ಟೆಸ್ಟ್ ಮಾಡಿದಾಗ ಯೂರಿನಲ್ಲಿ ಸಾಕಾಗುವಷ್ಟು HCG ಲೆವೆಲ್ ಇಲ್ಲದೆ ಇರೋದ್ರಿಂದ ನಿಮ್ಮ ರಿಸಲ್ಟ್ ನೆಗೆಟಿವ್ ತೋರಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದರೆ, ಒಂದು ವೇಳೆ ನೀವೇನಾದರೂ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು ಅಂದರೆ ನಿಮ್ಮ ಪೀರಿಯಡ್ ಮಿಸ್ ಆದ ಒಂದು ವಾರ ಬಿಟ್ಟು ನೀವು ಟೆಸ್ಟ್ ಮಾಡಬೇಕಾಗುತ್ತೆ. ನಿಮಗೆ ಒಂದು ವೇಳೆ ಇರ್ರೆಗ್ಯುಲರ್ ಪೀರಿಯಡ್ನ ಸಮಸ್ಯೆ ಇದ್ದರೆ ಅಂಥವರು ನಿಮ್ಮ ಪೀರಿಯಡ್ ಮಿಸ್ ಆದ 10 to 15 ಡೇಸ್ ಬಿಟ್ಟು ನೀವು ಟೆಸ್ಟ್ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಿಮಗೇನಾದರೂ ನೆಗೆಟಿವ್ ತೋರಿಸಿದರೆ 3 to 5 ಡೇಸ್ ಬಿಟ್ಟು ನೀವು ರಿಪೀಟ್ ಎಗೇನ್ ಟೆಸ್ಟ್ ಮಾಡಿ ನೋಡಬೇಕಾಗತ್ತೆ. ಆವಾಗಲೂ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವರೇನಾದರೂ ಬೀಟಾ HCG ಎಂಬ ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ಹೇಳಿದರೆ ಅದರಲ್ಲಿ ಕ್ಲಿಯರಾಗಿ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ ಕಾರಣ ಅತಿಯಾದ ಸ್ಟ್ರೆಸ್. ನೀವೇನಾದರೂ ಅತಿಯಾಗಿ ಯಾವುದೋ ಒಂದು ವಿಷಯದ ಬಗ್ಗೆ ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿದರೆ ಇದು ನೇರವಾಗಿ ನಿಮ್ಮ ಅಂಡೋತ್ಪತ್ತಿಯ ಮೇಲೆ ಪರಿಣಾಮ ಬೀರೋದ್ರಿಂದ ನಿಮಗೆ ಈ ಒಂದು ರಿಸಲ್ಟ್ ನೆಗೆಟಿವ್ ತೋರಿಸ್ಬೋದು. ಯಾಕಂದರೆ ಯಾವಾಗಲೂ ನೀವು ಸ್ಟ್ರೆಸ್ ಮಾಡ್ತಾ ಇರೋದ್ರಿಂದ ನಿಮ್ಮ ಪೀರಿಯಡ್ ಸೈಕಲ್ ಕೂಡ ಇರ್ರೆಗ್ಯುಲರ್ ಆಗುತ್ತೆ. ಈ ರೀತಿ ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಆದರೆ ಓವ್ಯುಲೇಷನ್ ಕೂಡ ನಿಮಗೆ ಲೇಟ್ ಆಗುತ್ತೆ. ಈ ರೀತಿ ಓವ್ಯುಲೇಷನ್ ಲೇಟ್ ಆಗೋದ್ರಿಂದನೂ ಕೂಡ ನಿಮ್ಮ ರಿಸಲ್ಟ್ ಕೂಡ ನಿಮಗೆ ಲೇಟಾಗಿ ಸಿಗ್ಬೋದು. ಸೊ ಹಾಗಾಗಿ ನೀವೇನು ಮಾಡಬೇಕು, ಒಂದು ವೇಳೆ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ಆದಷ್ಟು ಟೆನ್ಷನ್ ಫ್ರೀ ಆಗಿರಬೇಕಾಗತ್ತೆ. ನೆಕ್ಸ್ಟ್ ಕಾರಣ PCOD, PCOSನಂತಹ ಸಮಸ್ಯೆ ಇದ್ದವರಲ್ಲೂ ಕೂಡ ಈ ರೀತಿಯ ರಿಸಲ್ಟ್ ತೋರಿಸುವಂಥ ಸಾಧ್ಯತೆ ಇರುತ್ತೆ. ಈ ಒಂದು ಸಮಸ್ಯೆ ಸಾಮಾನ್ಯವಾಗಿ ಹಾರ್ಮೋನುಗಳ ಅಸಮತೋಲನದಿಂದ ಉಂಟಾಗುತ್ತೆ. PCOD ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸಾರ್ಡರ್ ಅಂತಲೂ ಕೂಡ ಕರಿತೀವಿ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಂಡಾಶಯದಲ್ಲಿರುವಂಥ ಫಾಲಿಕಲ್ನ ಒಳಗಡೆ ಎಗ್ ಸೆಲ್ಗಳು ಸರಿಯಾಗಿ ಮೆಚೂರಾಗಿ ಬೆಳೆದು ಬಿಡುಗಡೆಯಾಗೋದಿಲ್ಲ. ಅದರ ಬದಲಾಗಿ ಅಂಡಾಶಯದಲ್ಲಿ ಸಿಸ್ಟ್ಗಳಾಗಿ ಉಳಿದುಕೊಳ್ತವೆ ಅಥವಾ ಅವು ನೀರಿನ ಗುಳ್ಳೆಗಳ ರೀತಿಯಲ್ಲಿ ಬದಲಾಗ್ತವೆ. ಈ ರೀತಿ ಆಗೋದ್ರಿಂದ ಅಂಥವರಲ್ಲಿ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಆಗುತ್ತೆ. ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಆದಾಗ ಓವ್ಯುಲೇಷನ್ ಕೂಡ ಸರಿಯಾದ ಸಮಯಕ್ಕೆ ಆಗದೇ ಇರೋದ್ರಿಂದ ಒಂದು ವೇಳೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದರೆ ಅಂಥವರಲ್ಲಿ ಪೀರಿಯಡ್ ಮಿಸ್ ಆದ್ರೂ ರಿಸಲ್ಟ್ ನೆಗೆಟಿವ್ ತೋರಿಸ್ಬೋದು. ನೆಕ್ಸ್ಟ್ ಕಾರಣ ಥೈರಾಯ್ಡ್ ಮತ್ತು ಪ್ರೊಲಾಕ್ಟಿನ್ ಹಾರ್ಮೋನುಗಳಲ್ಲಿ ಏರುಪೇರು ಆದಾಗ ಅಂಡಾಣು ಬಿಡುಗಡೆಯ ಮೇಲೆ ಪರಿಣಾಮ ಬೀರೋದ್ರಿಂದ ಅಂಥವರಲ್ಲಿ ಓವ್ಯುಲೇಷನ್ ಸರಿಯಾಗಿ ಆಗದೇ ಇರೋದ್ರಿಂದ ಪೀರಿಯಡ್ ಕೂಡ ಡಿಲೇ ಆಗ್ಬೋದು. ನೆಕ್ಸ್ಟ್ ರೀಸನ್ ಇರ್ರೆಗ್ಯುಲರ್ ಪೀರಿಯಡ್ ಇದ್ದವರಿಗೆ, ಅಂಥವರಲ್ಲಿ ಓವ್ಯುಲೇಷನ್ ಡಿಲೇ ಆಗೋದ್ರಿಂದ ನೀವೇನಾದರೂ ಟು ಅರ್ಲಿಯಾಗಿ ಏನಾದರೂ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದರೆ ನೀವು ಪ್ರೆಗ್ನೆಂಟ್ ಇದ್ರೂ ರಿಸಲ್ಟ್ ನೆಗೆಟಿವ್ ತೋರಿಸುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಒಂದು ವೇಳೆ ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಇದ್ದರೆ ಅಂಥವರು ನಿಮ್ಮ ಪೀರಿಯಡ್ ಮಿಸ್ ಆದ 10 to 15 ಡೇಸ್ ಬಿಟ್ಟು ನೀವು ಟೆಸ್ಟ್ ಮಾಡಿದಾಗ ನಿಮಗೆ ಅಕ್ಯುರೇಟಾಗಿ ರಿಸಲ್ಟ್ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಒಂದು ವೇಳೆ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸೋದು ಒಳ್ಳೆಯದು.
ನೆಕ್ಸ್ಟ್ ಕಾರಣ, ನೀವೇನಾದರೂ ಹೋಮ್ ಪ್ರೆಗ್ನೆನ್ಸಿ ಮಾಡುವಂಥ ಸಂದರ್ಭದಲ್ಲಿ ಆ ಪ್ಯಾಕೆಟ್ನ ಮೇಲೆ ಅಥವಾ ಕಿಟ್ನ ಮೇಲೆ ಬರೆದಿರುವಂತಹ ಪ್ರತಿಯೊಂದು ಸೂಚನೆಯನ್ನು ಸರಿಯಾಗಿ ಅನುಸರಿಸದೆ ಏನಾದರೂ ಟೆಸ್ಟ್ ಮಾಡಿದರೆ ಆ ಒಂದು ಸಂದರ್ಭದಲ್ಲೂ ಕೂಡ ರಿಸಲ್ಟ್ ನೆಗೆಟಿವ್ ತೋರಿಸುವಂಥ ಸಾಧ್ಯತೆ ಇರುತ್ತೆ. ಮತ್ತು ನೀವು ಆ ಒಂದು ಕಿಟ್ ಏನಾದರೂ ಡ್ಯಾಮೇಜ್ ಇದೆಯಾ ಅಥವಾ ಎಕ್ಸ್ಪೈರಿ ಡೇಟ್ ಆಗಿದೆಯಾ ಅಂತ ಹೇಳಿ ನೋಡ್ಕೋಬೇಕಾಗುತ್ತೆ. ಒಂದು ವೇಳೆ ನೀವು ಆ ಒಂದು ಡ್ಯಾಮೇಜ್ ಇರುವಂಥ ಕಿಟ್ಟು ಅಥವಾ ಎಕ್ಸ್ಪೈರಿ ಡೇಟ್ ಆಗಿರುವಂಥ ಕಿಟ್ನಿಂದ ಏನಾದರೂ ಟೆಸ್ಟ್ ಮಾಡಿದರೂ ಕೂಡ ರಿಸಲ್ಟ್ ನೆಗೆಟಿವ್ ತೋರಿಸುತ್ತೆ. ಹಾರ್ಮೋನುಗಳ ಇಂಬ್ಯಾಲೆನ್ಸಿಂದನೂ ಕೂಡ ರಿಸಲ್ಟ್ ನೆಗೆಟಿವ್ ತೋರಿಸ್ಬೋದು. ನೆಕ್ಸ್ಟ್ ಕಾರಣ, ನೀವೇನಾದರೂ ಟೆಸ್ಟ್ ಮಾಡಬೇಕು ಅಂತ ಹೇಳಿದರೆ ಅದಕ್ಕಿಂತ ಮುಂಚೆ ಏನಾದರೂ ಜಾಸ್ತಿ ನೀರು ಕುಡಿದ್ರೂ ಕೂಡ ನಿಮಗೆ ರಿಸಲ್ಟ್ ನೆಗೆಟಿವ್ ತೋರಿಸ್ಬೋದು. ಸೊ ಹಾಗಾಗಿ ನೀವೇನು ಮಾಡಬೇಕು, ಅರ್ಲಿ ಮಾರ್ನಿಂಗಲ್ಲಿ ಫಸ್ಟ್ ಯೂರಿನಿಂದ ನೀರು ಕೂಡ ಕುಡಿಯದೆ ಆ ಒಂದು ಫಸ್ಟ್ ಯೂರಿನಿಂದ ನೀವು ಟೆಸ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿದ ತಿಂಗಳಲ್ಲಿ ನಿಮಗೆ ಓವ್ಯುಲೇಷನ್ ಅಂದರೆ ಅಂಡೋತ್ಪತ್ತಿ ಲೇಟ್ ಆಗಿರ್ಬೋದು. ಆದರೆ ನೀವು ಆ ಒಂದು ಸಂದರ್ಭದಲ್ಲಿ ಏನಾದರೂ ಟೂ ಅರ್ಲಿಯಾಗಿ ಟೆಸ್ಟ್ ಮಾಡಿದ್ರೆ ನಿಮಗೆ ರಿಸಲ್ಟ್ ನೆಗೆಟಿವ್ ತೋರಿಸ್ಬೋದು. ಸೊ ಹಾಗಾಗಿ ನೀವು ನಿಮ್ಮ ಪೀರಿಯಡ್ ಮಿಸ್ ಆದ ಒಂದು ವಾರ ಬಿಟ್ಟು ನೀವು ಟೆಸ್ಟ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಪಾಸಿಟಿವ್ ತೋರಿಸ್ಬೋದು. ನೆಕ್ಸ್ಟ್ ಕಾರಣ, ನಿಮ್ಮ ಗರ್ಭದಲ್ಲಿ ಒಂದಕ್ಕಿಂತ 2 ಭ್ರೂಣ ಏನಾದರೂ ಬೆಳೀತಾ ಇದ್ರೂ ಕೂಡ ನಿಮ್ಮ ರಿಸಲ್ಟ್ ನೆಗೆಟಿವ್ ತೋರಿಸ್ಬೋದು. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದ್ರೂ ಕೂಡ ರಿಸಲ್ಟ್ ನೆಗೆಟಿವ್ ತೋರಿಸುತ್ತೆ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಏನು, ಯಾವೆಲ್ಲ ಲಕ್ಷಣಗಳಿರ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್, ಕೆಲವೊಂದು ಸಂದರ್ಭದಲ್ಲಿ ನೀವು ಮಿಸ್ಕ್ಯಾಲ್ಕುಲೇಟಿಂಗ್ ಮಾಡಿ ಏನಾದರೂ ಟೆಸ್ಟ್ ಮಾಡಿದಾಗ ಅಥವಾ ನಿಮ್ಮ ಪೀರಿಯಡ್ ಡೇಟು ಮಿಸ್ ಆಗಿ ನಿಮಗೆ ಗೊತ್ತಾಗದೇ ಇರುವಂಥ ಸಂದರ್ಭದಲ್ಲೂ ಕೂಡ ಈ ರೀತಿಯ ರಿಸಲ್ಟ್ ತೋರಿಸ್ಬೋದು. ನೆಕ್ಸ್ಟ್ ಕಾರಣ, ಇದು ತುಂಬ ರೇರಾಗಿ ಕಾಣಿಸಿಕೊಳ್ಳುವಂಥ ಒಂದು ಕಾರಣ ಆಗಿದೆ, GTD ಅಂತ ಹೇಳ್ತೀವಿ. GTD ಅಂದರೆ ಜಸ್ಟೇಷನಲ್ ಟ್ರೋಫೋಪ್ಲಾಸ್ಟಿಕ್ ಡಿಸೀಸ್ ಅಂತ ಹೇಳಿ. ಈ ರೀತಿಯ ಸಮಸ್ಯೆ ಇದ್ದಾಗಲೂ ಕೂಡ ರಿಸಲ್ಟ್ ನೆಗೆಟಿವ್ ತೋರಿಸ್ಬೋದು. ನೆಕ್ಸ್ಟ್, ಓವ್ಯುಲೇಷನ್ ಅಂದರೆ ಓವ್ಯುಲೇಷನ್ ಆಗದೇ ಇರುವಂಥದ್ದು. ಸಾಮಾನ್ಯವಾಗಿ ಒಂದು ವೇಳೆ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಬೇಕಂತ ಹೇಳಿದರೆ ಅಥವಾ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡುವಂಥ ಸಂದರ್ಭದಲ್ಲಿ ಓವ್ಯುಲೇಷನ್ ಎಂಬ ಪ್ರಕ್ರಿಯೆ ಸರಿಯಾಗಿ ನಡಿಬೇಕಾಗತ್ತೆ. ಈ ಒಂದು ಪ್ರಕ್ರಿಯೆ ಸರಿಯಾಗಿ ನಡೆಯುವುದಿಲ್ಲ ಅಂತ ಹೇಳಿದರೆ ನಿಮಗೆ ಪ್ರೆಗ್ನೆನ್ಸಿ ನ್ಯಾಚುರಲಾಗಿ ಆಗಲಿಕ್ಕೆ ಕಷ್ಟ ಆಗುತ್ತೆ. ಲೈಫ್ ಸ್ಟೈಲ್ ಫ್ಯಾಕ್ಟರ್ಸಿಂದ ಇರ್ಬೋದು ಅಥವಾ ಅತಿಯಾದ ತೂಕದಿಂದ ಇರ್ಬೋದು, ಹಾರ್ಮೋನಲ್ ಬರ್ತ್ ಕಂಟ್ರೋಲ್ ಏನಾದರೂ ತೊಗೊಳ್ತಾ ಇದ್ರೂ ಕೂಡ ನಿಮಗೆ ಈ ರೀತಿಯ ರಿಸಲ್ಟ್ ತೋರಿಸ್ಬೋದು. ಮತ್ತು ಕೆಲವೊಂದು ಮೆಡಿಕೇಷನ್ ಮತ್ತು ಮೆಡಿಕಲ್ ಕಂಡೀಷನಿಂದನೂ ಕೂಡ ಈ ರೀತಿಯ ರಿಸಲ್ಟ್ ನಿಮಗೆ ಕಾಣಸಿಗ್ಬೋದು. ಇವತ್ತಿನ ವಿಡಿಯೋದಲ್ಲಿ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ರಿಸಲ್ಟ್ ನೆಗೆಟಿವ್ ತೋರಿಸಲಿಕ್ಕೆ ಯಾವೆಲ್ಲ ಕಾರಣಗಳಿರ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದರೆ, ಒಂದು ವೇಳೆ ನೀವೇನಾದರೂ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು ಅಂತ ಹೇಳಿದರೆ ಟೂ ಅರ್ಲಿಯಾಗಿ ಟೆಸ್ಟ್ ಮಾಡಬಾರ್ದು. ನೀವು ನಿಮ್ಮ ಪೀರಿಯಡ್ ಮಿಸ್ ಆದ ಒಂದು ವಾರ ಬಿಟ್ಟು ಟೆಸ್ಟ್ ಮಾಡಬೇಕಾಗುತ್ತೆ. ಅಥವಾ ನಿಮಗೆ ಒಂದು ವೇಳೆ ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಇದ್ದರೆ ಅಂಥವರು ನಿಮ್ಮ ಪೀರಿಯಡ್ ಮಿಸ್ ಆದ 10 to 15 ಡೇಸ್ ಬಿಟ್ಟು ನೀವು ಟೆಸ್ಟ್ ಮಾಡಬೇಕಾಗುತ್ತೆ. ಇದರಲ್ಲೂ ನಿಮಗೆ ರಿಸಲ್ಟ್ ಗೊತ್ತಾಗ್ತಿಲ್ಲ ಅಂತ ಹೇಳಿದರೆ 3 to 5 ಡೇಸ್ ಬಿಟ್ಟು ರಿಪೀಟ್ ಟೆಸ್ಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಿದ ನಂತರ ನೀವು ಯಾವುದೇ ರೀತಿಯ ನಿರ್ಧಾರಕ್ಕೆ ಬರ್ಬೋದು. ಅದಕ್ಕಿಂತ ಮುಂಚೆ ನಿಮ್ಮಷ್ಟಕ್ಕೆ ನೀವು ಯಾವುದೇ ರೀತಿಯ ನಿರ್ಧಾರಕ್ಕೆ ಬರಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಈ ರೀತಿಯ ರಿಸಲ್ಟ್ ತೋರಿಸಲಿಕ್ಕೆ ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ ನಮ್ಮ ಕಡೆಯಿಂದನೂ ಆಗಿರ್ಬೋದು, ಅಥವಾ ಕಿಟ್ನಲ್ಲಿ ಏನಾದರೂ ಸಮಸ್ಯೆ ಇರ್ಬೋದು, ಅಥವಾ ನಿಮಗೆ ಇದು ಯಾವ ರೀತಿ ಟೆಸ್ಟ್ ಮಾಡಬೇಕು ಅಂತ ಗೊತ್ತಾಗ್ದೇ ಇರ್ಬೋದು, ಅಥವಾ ಯಾವಾಗ ಟೆಸ್ಟ್ ಮಾಡಬೇಕು ಅಂತ ಗೊತ್ತಾಗ್ದೇ ಇರ್ಬೋದು. ಹಾಗಾಗಿ ನೀವು ಒಂದು ವೇಳೆ ಪ್ರೆಗ್ನೆಂಟ್ ಇದ್ರೂ ಇರ್ಬೋದಲ್ಲ, ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಗೊತ್ತಾದರೆ ನೀವು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೋಡ್ಬೋದು, ಅಥವಾ ಇನ್ನೊಮ್ಮೆ 3 to 5 ಡೇಸ್ ಬಿಟ್ಟು ರಿಪೀಟ್ ಟೆಸ್ಟ್ ಮಾಡಿ ನೋಡಿ. ಇಲ್ಲ ಅಂತ ಹೇಳಿದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಿದಾಗ ಅವರು ಬೀಟಾ HCG ಎಂಬ ಬ್ಲಡ್ ಟೆಸ್ಟ್ ಮಾಡಿ ನೋಡ್ತಾರೆ. ಅದರಲ್ಲಿ ಕ್ಲಿಯರಾಗಿ ರಿಸಲ್ಟ್ ಗೊತ್ತಾಗುತ್ತೆ. ಅಥವಾ ಸ್ಕ್ಯಾನ್ ಮಾಡಿನೂ ಕೂಡ ನೋಡ್ಬೋದು. ಆವಾಗ ನಿಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ನಮಗೆ ಪೀರಿಯಡ್ ಬರ್ತಾ ಇಲ್ವಾ, ಅಥವಾ ನಿಜವಾಗ್ಲೂ ಏನು ಕಾರಣ ಇರ್ಬೋದು ನನ್ನ ಪೀರಿಯಡ್ ಡಿಲೇ ಆಗಲಿಕ್ಕೆ ಅಂತ ಹೇಳಿ ಡಾಕ್ಟ್ರ್ ಜೊತೆಗೆ ಕನ್ಸಲ್ಟ್ ಮಾಡಿ ವಿಚಾರಿಸಿದಾಗ ಗೊತ್ತಾಗುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂಥ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.